ನಮಸ್ಕಾರ. ಉಡುಪಿಯಿಂದ ಸುಮಾರು 25 ಕಿಲೋಮೀಟರ್ ಹಾಗೂ ಮಂಗಳೂರಿನಿಂದ 85 ಕಿಲೋಮೀಟರ್ ದೂರದಲ್ಲಿರುವ ಅತ್ಯಂತ ಪವಿತ್ರವಾದ ಪುಣ್ಯಕ್ಷೇತ್ರವೇ ಮಂದಾರ್ತಿ. ಮಂದಾರ್ತಿಯ ಈಶ್ವರಿ ದುರ್ಗಾ ಪರಮೇಶ್ವರಿ ಅತ್ಯಂತ ಪ್ರಶಾಂತ ವಾತಾವರಣದ ಮಧ್ಯೆ ನೆಲೆಸಿರುವ ಈ ದೇವಸ್ಥಾನವು ಭಕ್ತರ ಕಷ್ಟಗಳನ್ನು ಪರಿಹರಿಸುವ ಶ್ರೀ ದುರ್ಗಾ ಪರಮೇಶ್ವರಿಯ ನೆಲೆಬೀಡಾಗಿದೆ. ಕರಾವಳಿಯ ಜನಮಾನಸದಲ್ಲಿ ಬೆರೆತು ಹೋಗಿರುವ ಈ ದೇವಸ್ಥಾನವು ಕೇವಲ ಆರಾಧನಾ ಕೇಂದ್ರವಷ್ಟೇ ಅಲ್ಲ, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಪ್ರಸಿದ್ಧ ಯಕ್ಷಗಾನ ಕಲೆಯ ತವರೂರು ಕೂಡ ಹೌದು. ಇಂದು ನಾವು ಈ ದೇವಸ್ಥಾನದ ರೋಚಕ ಪೌರಾಣಿಕ ಕಥೆ, ನೈಜ ಐತಿಹಾಸಿಕ ಮಹತ್ವ, ಯಕ್ಷಗಾನದ ಪರಂಪರೆ ಮತ್ತು ವಿಶಿಷ್ಟ ವಾಸ್ತುಶಿಲ್ಪದತ್ತ ಒಂದು ಪಯಣ ಮಾಡೋಣ ಬನ್ನಿ. ಮಂದಾರ್ತಿ ಕ್ಷೇತ್ರದ ಉಗಮದ ಹಿಂದೆ ಒಂದು ಅಚ್ಚರಿಯ ಪೌರಾಣಿಕ ಹಿನ್ನೆಲೆ ಇದೆ. ಹಿಂದೊಮ್ಮೆ ನಾಗಲೋಕವನ್ನು ಶಂಖಚೂಡನೆಂಬ ರಾಜನು ಆಳುತ್ತಿದ್ದನು. ಅವನಿಗೆ 5 ಜನ ಹೆಣ್ಣು ಮಕ್ಕಳಿದ್ದರು. ದೇವರತಿ, ನಾಗರತಿ, ಚಾರುರತಿ ಮತ್ತು ಮಂದರತಿ ಮತ್ತು ನೀಲರತಿ ಅಂತ ಒಟ್ಟು 5 ಜನ ಮಕ್ಕಳನ್ನು. ಈಶ್ವರನ ಮಗನಾಗಿರ್ತಕ್ಕ ಸುಬ್ರಹ್ಮಣ್ಯ ಇದ್ದಲ್ಲ, ಅವನಿಗೆ ಮದುವೆ ಮಾಡಿ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡ್ತಾನೆ. ಆದರೆ ಅವನಿಗೆ ಅಲ್ಲಿವರೆಗೆ ಮಕ್ಕಳನ್ನು ಕೊಟ್ಟು ಮದುವೆ ಮಾಡೋಷ್ಟು ಯೋಗ ಅವನು ಉಳಿಯೋದಿಲ್ಲ, ಅವನು ಸಾಯ್ತಾನೆ. ಆ ಹಿರಿಯಳ ದೇವರತಿ ಈಗ ತಂದೆ ಬದಲಿಗೆ ಅವಳೇ ರಾಜ್ಯವನ್ನು ಆಳ್ತಾ, ನಮ್ಮ ಅಪ್ಪನ ಸಂಕಲ್ಪದಂತೆ ನಾವು ಅಲ್ಲಿ ಕೈಲಾಸಕ್ಕೆ ಹೋಗುವಾಗ ಅಲ್ಲಿ ಒಳಗೆ ಹೋಗುವಾಗ ಅಲ್ಲಿ ಆ ಈಶ್ವರನ ವಾಹನ ನಂದಿದ್ದಾನಲ್ಲ, ಅವ ತಡಿತಾನೆ. ಆದರೆ ಇವರಿಗೆ ಸಿಟ್ಟು ಬರ್ತದೆ, ಭೂಲೋಕದಲ್ಲಿ ನೀನು ರಾಕ್ಷಸನಾಗಿ ಹುಟ್ಟು ಅಂತ ಹೇಳಿ ಇವರು ನಂದಿಗೆ ಶಾಪ ಕೊಡ್ತಾರೆ. ನಂದಿಯೂ ಹಾಗೆ ಅವನಿಗೆ ಸಿಟ್ಟು ಬರ್ತದೆ. ಅವನು ಹೇಳ್ತಾನೆ, ನೀವು ಭೂಲೋಕದಲ್ಲಿ ಬೇರೆ ಬೇರೆಯಾಗಿ ಬಿದ್ದಿರಿ ಅಂತ ಅವನು ಶಾಪ ಕೊಡ್ತಾನೆ. ನೀವು ಭೂಲೋಕದಲ್ಲಿ ನಾಗರಾಗಿ ಬೇರೆ ಬೇರೆಯಾಗಿ ನೆಲೆಸಿ. ನಂದಿಯ ಶಾಪದಿಂದ ಆ 5 ರಾಜಕುಮಾರಿಯರು ಸರ್ಪಗಳಾಗಿ ಭೂಮಿಯ ಸಹ್ಯಾದ್ರಿ ಪರ್ವತದ ಅರಣ್ಯದಲ್ಲಿ ಬೀಳುತ್ತಾರೆ. ಆಗ ರಾಜ್ಯಭಾರ ಕಳೆದುಕೊಂಡು ಅಲೆದಾಡುತ್ತಿದ್ದ ಅವಂತಿ ರಾಜ ದೇವವರ್ಮನು ಈ ಹಾವುಗಳನ್ನು ಬೆಂಕಿಯಿಂದ ರಕ್ಷಿಸುತ್ತಾನೆ. ಆ ಹಾವುಗಳಲ್ಲಿ ಮಂದಾರತಿ ಎಂಬ ಹೆಸರಿನ ನಾಗಕನ್ನಿಕೆ ಬಂದು ನೆಲೆಸಿದ ಅರಣ್ಯ ಪ್ರದೇಶವೇ ಮುಂದೆ ಮಂದಾರ್ತಿ ಎಂದು ಕರೆಯಲ್ಪಟ್ಟಿತು. ನಂತರ ಮಹಿಷನೆಂಬ ರಾಕ್ಷಸನ ಕಾಟ ತಡೆಯಲಾರದೆ ರಾಜ ದೇವವರ್ಮ ಮತ್ತು ಅವನ ಪತ್ನಿ ಜಲಜಾಕ್ಷಿ ಸುದೇವ ಮುನಿಯ ಆಶ್ರಮದಲ್ಲಿ ಆಶ್ರಯ ಪಡೆಯುತ್ತಾರೆ. ಮುನಿಗಳ ಪ್ರಾರ್ಥನೆಗೆ ಉಳಿದು ದುರ್ಗಾ ಮಾತೆ ಪ್ರತ್ಯಕ್ಷಳಾಗಿ ರಾಕ್ಷಸರನ್ನು ಸಂಹರಿಸುತ್ತಾರೆ. ಅಂತಿಮವಾಗಿ ಶರಣಾದ ಮಹಿಷನ ಪ್ರಾರ್ಥನೆಯಂತೆ ದೇವಿಯು ಭಕ್ತರ ಕೆಂಡ ಸೇವೆಯನ್ನು ಸ್ವೀಕರಿಸುವ ವರ ನೀಡಿ ಮಂದಾರ್ತಿಯಲ್ಲಿ ನೆಲೆಸುತ್ತಾಳೆ. ಮಂದಾರ್ತಿಯ ನೈಜ ಐತಿಹಾಸಿಕ ಮಹತ್ವವು ಅತ್ಯಂತ ವಿಶಿಷ್ಟವಾಗಿದೆ. ತಜ್ಞರ ಪ್ರಕಾರ ಇದು ಮೂಲತಃ ಆಗಮ ಪದ್ಧತಿಯ ದೇವಾಲಯವಾಗಿರಲಿಲ್ಲ, ಬದಲಾಗಿ ಕರಾವಳಿಯ ಕೃಷಿ ಸಂಸ್ಕೃತಿ ಮತ್ತು ಮಾತೃ ಪ್ರಧಾನ ಅಳಿಯಕಟ್ಟು ವ್ಯವಸ್ಥೆಯಿಂದ ಬೆರೆದು ಬಂದಂತಹ ತಂತ್ರ ಪ್ರಧಾನವಾದ ದೈವಸ್ಥಾನವಾಗಿತ್ತು. ಮತ್ತೊಂದು ಐತಿಹಾಸಿಕ ವಿಶೇಷವೆಂದರೆ 12ರಿಂದ 13ನೇ ಶತಮಾನದಲ್ಲಿ ಉಡುಪಿ ಕೃಷ್ಣಮಠವು ಯಕ್ಷಗಾನವನ್ನು ಆರಂಭಿಸಿದಾಗ ಅದನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಮಂದಾರ್ತಿಯಂತಹ ಬಲಿಷ್ಠ ಕ್ಷೇತ್ರಕ್ಕೆ ನೀಡಿದ್ದು ಈ ದೇವಸ್ಥಾನದ ಐತಿಹಾಸಿಕ ಪ್ರಭಾವಕ್ಕೆ ಸಾಕ್ಷಿಯಾಗಿದೆ. ಮಂದಾರ್ತಿಯ ಇತಿಹಾಸವನ್ನು ಅಲ್ಲಿನ ಯಕ್ಷಗಾನ ಮೇಳದಿಂದ ಬೇರ್ಪಡಿಸಲು ಸಾಧ್ಯವೇ ಇಲ್ಲ. ಸುಮಾರು 600ರಿಂದ 800 ವರ್ಷಗಳ ಸುದೀರ್ಘ ಇತಿಹಾಸವಿರುವ ಈ ಯಕ್ಷಗಾನ ಮೇಳದ ಸ್ಥಾಪನೆಯ ಕಥೆ ರೋಚಕವಾಗಿದೆ. ಒಬ್ಬ ದುರೋಡಕವರ ಇಲ್ಲಿ ಹತ್ತಿರದವನಂತೆ. ಅವನು ಎಲ್ಲರ ಮನೆ ಕನ್ನ ಹಾಕುವುದಿಲ್ಲ, ಕೇವಲ ಶ್ರೀಮಂತರ ಮನೆಗೆ ಕನ್ನ ಹಾಕಿ ಅಲ್ಲಿ ಬರುವಂಥ ಧನ ಸಂಗ್ರಹವನ್ನು ಬಡವರಿಗೆ ದಾನ ಮಾಡ್ತಿದ್ದೇನೆ. ಅವನ ಹೆಸರು ಸೂರುಗೊಳ್ಳಿ ಅಂತು ಅಂತ. ಅಂಥ ಸೂರುಗೊಳ್ಳಿ ಅಂತು ಒಂದು ದಿವಸ ದರೋಡೆಗೆ ಹೋಗ್ತಾ ಅಣೆಗುಡ್ಡೆ ದೇವಸ್ಥಾನಕ್ಕೆ ಹೋದನಂತೆ. ಅಲ್ಲಿ ಹೋಗುವಾಗ ಅವನಿಗೆ ಆನೆ ಅಡ್ಡಗಟ್ಟಿತು. ಆಗ ಅವನು ಪ್ರಾರ್ಥನೆ ಮಾಡಿದೆ, ನಿನ್ನ ಕ್ಷೇತ್ರಕ್ಕೆ ನಾನು ಬಂದಿದ್ದೇನೆ, ನನಗೆ ಏನಾದರೂ ಕೊಡು ಅಂತ ಹೇಳಿದಾಗ ಆನೆ ಒಳಗೆ ಹೋಗಿ ಗಣಪತಿ ಹತ್ರ ಪ್ರಾರ್ಥನೆ ಮಾಡಿ ಒಂದು ಪೆಟ್ಟಿಗೆ ಅವನಿಗೆ ಕೊಡ್ತದೆ. ಆ ಪೆಟ್ಟಿಗೆಯನ್ನು ಹೊತ್ತುಕೊಂಡು
ಅವನು ಬರ್ತಾ ಇರುವಾಗ ಇಲ್ಲಿ ಹತ್ತಿರ ಬಾರಾಳಿ ಎನ್ನುವ ಗಣಪತಿ ದೇವಸ್ಥಾನ ಉಂಟು. ಈ ಕ್ಷೇತ್ರಕ್ಕೂ ಮತ್ತು ಬಾರಾಳಿಗೂ ಅತ್ಯಂತ ಹತ್ತಿರದ ಸಂಬಂಧ ಇದೆ. ಆ ಬಾರಾಳಿ ದೇವಸ್ಥಾನದ ಹತ್ತಿರ ಬರುವಾಗ ಅವನು ಹೊತ್ತಂಥ ಪೆಟ್ಟಿಗೆ ಭಾರ ಆಯ್ತಂತೆ, ಅದನ್ನು ಅಲ್ಲಿ ಇಳಿಸಿದಂತೆ. ಆದ್ದರಿಂದ ಆ ಕ್ಷೇತ್ರಕ್ಕೆ ಬಾರಾಳಿ ಅಂತೂ ಅದರೊಳಗಿರುವ ಗಣಪತಿ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠೆ ಮಾಡಿ ಆ ಕ್ಷೇತ್ರದಲ್ಲಿ ಬಾರಾಳಿ ಮಹಾಗಣಪತಿ ಎನ್ನುವ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದಂತೆ. ಆಮೇಲೆ ಅಲ್ಲಿ ಗೆಜ್ಜೆ ಕಟ್ಟಿದಂಥವರೆಲ್ಲ ಕುಣಿಲಿ ಪ್ರಾರಂಭ ಮಾಡಿದಂತೆ. ಆವಾಗ ದೇವಿಯ ಅಪ್ಪಣೆ ಆಯ್ತಂತೆ, ನಿನ್ನ ನೇತೃತ್ವದಲ್ಲಿ ಒಂದು ಮೇಳ ಈ ಕ್ಷೇತ್ರದಿಂದ ಹೊರಡಬೇಕು ಅಂತೇಳಿ. ಹಾಗೆ ತುರುಗೋಳಿ ಅಂತುವಿನ ಯಜಮಾನಿಕೆಯಲ್ಲಿ ಆ ಮೇಳ ಹೊರಡಿತು. ಮೇಳದ ಪ್ರಥಮ ಪೂಜೆಯು ಬಾರಾಳಿ ಗಣಪತಿ ದೇವಸ್ಥಾನದಲ್ಲಿಯೇ ನಡೆಯುತ್ತದೆ. ಇಂದು ಮಂದಾರ್ತಿ ದೇವಸ್ಥಾನದ ಆಶ್ರಯದಲ್ಲಿ ಬರೋಬ್ಬರಿ 5 ಯಕ್ಷಗಾನ ಮೇಳಗಳಿದ್ದು ಸುಮಾರು 250ಕ್ಕೂ ಹೆಚ್ಚು ಕಲಾವಿದರು, ತಂತ್ರಜ್ಞರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಭಕ್ತರ ಕಷ್ಟಗಳ ನಿವಾರಣೆಗಾಗಿ ಆಡಿಸುವ ಹರಕೆ ಆಟಗಳು 2041ರಿಂದ 42ನೇ ಇಸವಿಯವರೆಗೆ, ಕೆಲವು ಅಂದಾಜಿನಂತೆ 2048ರವರೆಗೆ ಅಡ್ವಾನ್ಸ್ ಬುಕ್ ಆಗಿವೆ. ಒಂದು ವರ್ಷಕ್ಕೆ ಮಳೆಗಾಲದ ಆಟಗಳನ್ನು ಸೇರಿಸಿ ಸುಮಾರು 1,000ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನೀಡುತ್ತವೆ. 600 ವರ್ಷಕ್ಕಿಂತ ಅಧಿಕ ಇತಿಹಾಸ ಮೇಳಕ್ಕೆ ಉಂಟು. ಆದ್ದರಿಂದ ಬಡಗುತಿಟ್ಟಿನ ಯಕ್ಷಗಾನಕ್ಕೆ ಮಂದಾರ್ತಿಯೇ ಮೂಲ. ಮಂದಾರ್ತಿ ದೇವಾಲಯದ ವಾಸ್ತುಶಿಲ್ಪವು ವಿಶಿಷ್ಟವಾಗಿದೆ. ಪ್ರಾಚೀನ ಕಾಲದಲ್ಲಿ ಇದು ಕೇವಲ ಹುಲ್ಲಿನ ಚಾವಣಿ ಹೊಂದಿತ್ತು. ಈ ದೇವಾಲಯವು ಕಾಲಕ್ರಮೇಣ ಭಕ್ತರ ಸಹಕಾರದಿಂದ ಭವ್ಯವಾಗಿ ಜೀರ್ಣೋದ್ಧಾರಗೊಂಡಿದ್ದರೂ ತನ್ನ ತಂತ್ರ ಪ್ರಧಾನ ಆಚರಣೆಗಳನ್ನು ಇಂದಿಗೂ ಉಳಿಸಿಕೊಂಡಿದೆ. ಗರ್ಭಗುಡಿಯ ಒಳಭಾಗದಲ್ಲಿ ಇಂದಿಗೂ ದೊಡ್ಡದಾದ ಹುತ್ತ ವಾಲ್ಮೀಕ ಇದ್ದು ಇದು ಪ್ರಾಚೀನ ಕಾಲದ ನಾಗಾರಾಧನೆ ಹಾಗೂ ಬ್ರಹ್ಮಸ್ಥಾನದ ಕುರುಹಾಗಿದೆ. ಮಂದಾರ್ತಿ ನಾಗಾರಾಧನೆಗೆ ಇಲ್ಲಿಯೂ ಕೂಡ ನಮ್ಮ ಜಿಲ್ಲೆಯಲ್ಲಿ ನಂಬರ್ 1 ಅದು. ಆರಂಭದಲ್ಲಿ ಇರುವಂಥ ಈ ನಾಗಾರಾಧನೆ ಅದ್ರ ಜೊತೆಯಲ್ಲಿ ಜೈನ ಧರ್ಮ, ಬೌದ್ಧ ಧರ್ಮ ಅದರೆಲ್ಲ ಪ್ರಭಾವ ಮಂದಾರ್ತಿಯಲ್ಲಿದೆ. ಮಂದಾರ್ತಿ ಅಮ್ಮನವರ ಆಭರಣಗಳು ಮತ್ತು ಅಲಂಕಾರಗಳು ಅತ್ಯಂತ ಆಕರ್ಷಕವಾಗಿವೆ. ಶತಮಾನಗಳಿಂದ ಭಕ್ತರು, ಕೆಳದಿ ಅರಸರು, ಮೈಸೂರು ಅರಸರು ಸೇರಿದಂತೆ ಅನೇಕರು ದೇವಿಗೆ ಚಿನ್ನ ಮತ್ತು ರತ್ನ ಖಚಿತ ಆಭರಣಗಳನ್ನು ಕಾಣಿಕೆಯಾಗಿ ನೀಡುತ್ತಾ ಬಂದಿದ್ದಾರೆ. ಅಂದ ಸೂ ಅಂದ ಮಂದಾರ್ತಿಗೆ ಹಾಕದ ಎಂಬ ಜನಪದ ಗಾದೆಯಂತೆ ತಪ್ಪು ಮಾಡಿದವರಿಗೆ ದಂಡನೆ ಹಾಗೂ ಕಷ್ಟದಲ್ಲಿರುವವರಿಗೆ ವರ ನೀಡುವ ಮಾತೃ ಸ್ವರೂಪಿ ಈಕೆ. ಕುಂಭ ಸಂಕ್ರಮಣದಂದು ನಡೆಯುವ ಬೃಹತ್ ಗೆಂಡ ಸೇವೆಯಲ್ಲಿ ಸಾವಿರಾರು ಮುತ್ತೈದೆಯರು ಭಕ್ತಿಯಿಂದ ಕೆಂಡ ತುಳಿಯುವುದು ಈ ದೇವಿಯ ಮೇಲಿರುವ ಅಪಾರ ನಂಬಿಕೆಗೆ ಸಾಕ್ಷಿಯಾಗಿದೆ. ನೀವು ಕೂಡ ಒಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ವನದುರ್ಗೆ ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿಯ ಕೃಪೆಗೆ ಪಾತ್ರರಾಗಿ. ಮಂದಾರ್ತಿಯ ಈಶ್ವರಿ ದುರ್ಗಾ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ. ಮಂದಾರ್ತಿ ದೇವಸ್ಥಾನದ ಸಮೀಪದಲ್ಲೇ ಬಾರಾಳಿ ಮಹಾಗಣಪತಿ ದೇವಸ್ಥಾನದಂತಹ ಅನೇಕ ಐತಿಹಾಸಿಕ ಮತ್ತು ಪೌರಾಣಿಕ ಪುಣ್ಯಕ್ಷೇತ್ರಗಳಿವೆ. ನೀವು ಮಂದಾರ್ತಿಗೆ ಬಂದಾಗ ಖಂಡಿತವಾಗಿಯೂ ಸುತ್ತಮುತ್ತಲಿನ ಈ ಸುಂದರ ದೇವಾಲಯಗಳಿಗೂ ಒಮ್ಮೆ ಭೇಟಿ ನೀಡಿ.